ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 56ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಾಕಾರ ವಿಧಾನದಿಂದ 729ರ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಮೊದಲನೇದಾಗಿಲ್ಲಿ ಜೋಡಿ ಮಾಡ್ಕೊಳ್ಬೇಕಾಗತ್ತೆ. ಸಂಖ್ಯೆಯ ಬಲ ತುದಿಯಿಂದ ಪ್ರಾರಂಭಿಸಿ ಅಂಕಿಗಳನ್ನ ಎರಡೆರಡರಂತೆ ಗುಂಪು ಮಾಡ್ಕೊಳ್ಳಿ. ಇಲ್ಲಿ 729 ಅಲ್ವಾ? ಇಲ್ಲಿ 29 ಒಂದು ಜೋಡಿ ಆಗತ್ತೆ. ಇಲ್ಲಿ 7 ಪಿಡಿಯಾಗಿ ಉಳ್ಕೊಳತ್ತೆ ಅಲ್ವಾ? ಈಗ ನೀವೇನ್ ಮಾಡ್ಬೇಕಾಗತ್ತೆ, 7ಕ್ಕೆ ಸಮವಾದ ಅಥವಾ ಅದಕ್ಕಿಂತ ಕಡಿಮೆ ಇರುವ ಅತಿ ದೊಡ್ಡ ವರ್ಗ ಸಂಖ್ಯೆಯನ್ನ ನೋಡಿ. 2 ಘಾತ 2. 2 2 4 ಅಲ್ವಾ? ಆದ್ರಿಂದ ಇಲ್ಲಿ ಭಾಜಕ ಮತ್ತು ಭಾಗಲಬ್ಧ ಎರಡೂ ಸ್ಥಾನಗಳಲ್ಲಿ 2ಅನ್ನ ಬರಿಬೇಕಾಗತ್ತೆ. 2 2 4. 7 ಮೈನಸ್ 4 ಮಾಡಿದ್ರೆ 3 ಬರುತ್ತೆ. ಈಗ ಮುಂದಿನ ಜೋಡಿ 29ಅನ್ನ ಕೆಳಗೆ ಇಳಿಸ್ಕೊಳ್ಬೇಕು. ಈಗ ಹೊಸ ಭಾಜ್ಯ ಸಂಖ್ಯೆ ಯಾವ್ದಾಗುತ್ತೆ ಹೇಳಿ? 329. ಈಗ ಮೊದಲು ಬಳಸಿದಂತಹ ಭಾಜಕವನ್ನ 2ರಷ್ಟು ಮಾಡ್ಬೇಕಾಗತ್ತೆ. ನೋಡಿ, 2 2 ಪ್ಲಸ್ 2ಅನ್ನ ಸೇರಿಸಿದಾಗ 4 ಬರುತ್ತೆ. ಈಗ 4ರ ಮುಂದೆ ಒಂದು ಅಂಕಿಯನ್ನ ಸೇರಿಸಿ ಅದೇ ಅಂಕಿಯಿಂದ ಗುಣಿಸಿದಾಗ 329 ಬರಬೇಕು. ಆ ರೀತಿಯ ಸಂಖ್ಯೆಯನ್ನ ನಾವು ಗುಣಿಸ್ಬೇಕಾಗತ್ತೆ. ಇಲ್ಲಿ 47 7 329. 329 ಮೈನಸ್ 329 ಅಂದ್ರೆ 0 ಆಗತ್ತೆ. ಹಾಗಾದ್ರೆ ಇಲ್ಲಿ 729ರ ವರ್ಗಮೂಲ ಏನ್ ಹೇಳಿ? 27 ಆಗಿದೆ. ವರ್ಗಮೂಲ 729 = 27. ಥ್ಯಾಂಕ್ ಯು.